ಆರಂಭದ 1-1.5 ವರ್ಷ ಜನ ಕೂಡ ಸುಮ್ಮನಿರ್ತಾರೆ. ಯಾವುದೇ ಆಡಳಿತ ಪಕ್ಷ ನಡೆಸ್ತಾ ಇರಬೇಕಾದ್ರೆ ಅವ್ರಿಗೊಂದು ಅವಕಾಶ ಕೊಡಬೇಕು ಅಂತ. ಆಮೇಲೆ ಅಪಸ್ವರಗಳು, ಟೀಕೆ ಟಿಪ್ಪಣಿಗಳು ಹೊರಗಡೆ ಬರ್ತವೆ. ನನ್ನ ಆಧಾರದಲ್ಲಿ ಕೇಳೋದು, ಜನಸಾಮಾನ್ಯರಿಗೆ ಬೆಲೆ ಏರಿಕೆಯ ಬಿಸಿ ತಟ್ತಾ ಇದೆ. ಗ್ಯಾರಂಟಿ ಅಂದಾಗ ಗ್ಯಾರಂಟಿಯನ್ನು ಕೊಡ್ತಿರ್ಬೋದು, ಆದರೆ ಪುರುಷರ ಜೇಬಿಂದ ಎಷ್ಟು ತಗೊಳ್ತಿದ್ದಾರೆ ಅನ್ನುವಂಥ ಅರಿವು ಆಗ್ತಾ ಇದೆ. ಇನ್ನು ಮನೆ ನಲ್ಲಿ ಟ್ಯಾಪ್ ಓಪನ್ ಮಾಡಿದ್ರೆ ನೀರು ಬರಬೇಕು. ರಸ್ತೆಗೊಬ್ಬ ವ್ಯಕ್ತಿ ಹೊರಗಡೆ ಹೋಗ್ತಾನೆ ಅಂದರೆ ರಸ್ತೆ ಗುಂಡಿಗಳಿರಬಾರ್ದು, ರಸ್ತೆ ಬಹಳ ಚೆನ್ನಾಗಿರಬೇಕು. ಈ ಥರವಾಗಿ ಮೂಲಭೂತ ಸೌಕರ್ಯಗಳನ್ನು ಸಾಮಾನ್ಯ ಜನ ತೆರಿಗೆ ಕಟ್ಟೋರು ಕೇಳ್ತಾರೆ. ಆ ವಿಷಯದಲ್ಲಿ ಬಹುತೇಕ ವೈಫಲ್ಯವನ್ನು ಕರ್ನಾಟಕ ಕಾಂಗ್ರೆಸ್ ಎದುರಿಸ್ತಾ ಇರೋದ್ರಿಂದಾಗಿ ಜನ ಪ್ರಶ್ನೆ ಮಾಡ್ತಾ ಇಲ್ಲ. ಜನ ಇವತ್ತು ಅವ್ರ ಕೆಲಸಗಳಲ್ಲಿ ಬ್ಯುಸಿಯಾಗಿದ್ದಾರೆ. ಆದರೆ ಪ್ರತಿಪಕ್ಷವಾಗಿ ನೀವು ಎಷ್ಟರ ಮಟ್ಟಿಗೆ ಪ್ರಶ್ನೆ ಮಾಡ್ತಿದ್ರಿ? ಅದರಲ್ಲಿ ನಿಮಗೆ ಒಂದು ಹೌದಪ್ಪ, ನಾವು ಸಾರ್ಥಕವಾಗಿ ನಾವು ಪ್ರಶ್ನೆ ಕೇಳ್ತಾ ಇದ್ದೀವಿ ಅನ್ನೋಂಥ ಸಾರ್ಥಕತೆ ನಿಮಗಿದೆಯಾ? ಖಂಡಿತ ಒಳ್ಳೆ ಪ್ರಶ್ನೆಯನ್ನು ಕೇಳಿದ್ದೀರಿ. ಜನರ ಪರವಾಗಿ ನಾವೆಲ್ಲರೂ ಕೂಡ ಒಟ್ಟಾಗಿ ಧ್ವನಿ ಎತ್ತುವ ಅನ್ನೋ ಕೆಲಸವನ್ನು ನಾವು ಮಾಡ್ತೇವೆ. ಅವರಿಗೆ ನ್ಯಾಯ ಒದಗಿಸಿ ಕೊಡಬೇಕು, ಇದು ನಮ್ಮ ಮೊದಲ ಆದ್ಯತೆ ಒಂದು ವಿರೋಧ ಪಕ್ಷದಲ್ಲಿ. ಅದಕ್ಕೋಸ್ಕರ ನಮ್ಮನ್ನು ಬಹಳ ಕಾಲೆಳೆಯುವಂಥ ಕೆಲಸವನ್ನು ಮಾಡ್ತಾರೆ. ಮತ್ತು ನಾವು ನಮ್ಮ ಯಾರಿಗಾದರೂ ಉದ್ರೇಕ ಬರಬೇಕಾದ್ರೆ ಅವರ ಮಾತ್ರ ಸಂಸ್ಥೆಗೆ ಹೊಡಿಬೇಕು, ಆ ಕೆಲಸವನ್ನು ಕೂಡ ಮಾಡಿ ನೋಡ್ತಾ ಇದ್ದಾರೆ. ಅಂದರೆ ಒಂದು ಅವರದ್ದು ಅಭಿವೃದ್ಧಿಯನ್ನು ನಾವು ಕೇಳಬಾರ್ದು ಅಂತ ಹೇಳಿದರೆ ಸದನದಲ್ಲಿ ಕೂಡ ರೂಟ್ ಚೇಂಜ್ ಮಾಡುವಂಥದ್ದು, ಡೈವರ್ಟ್ ಮಾಡುವಂಥದ್ದು, ಒಂದು ಹಿಂದುತ್ವಕ್ಕೆ ಬರುವುದು. ಆಗ ನಾವು ಹಿಂದುತ್ವದ ಬಗ್ಗೆ ಗಟ್ಟಿ ಕೂರ್ತೇವೆ ಅಂತ ಗೊತ್ತಿದೆ ಅವರಿಗೆ, ಮಾತಾಡ್ತೇವೆ, ಕೆರಳಿಸುವಂಥದ್ದು, ಅದನ್ನು ದಾರಿ ತಪ್ಪಿಸುವಂತ ಬಹಳ ಷಡ್ಯಂತರ ಒಳಗಡೆ ನಡೀತಾ ಇದೆ. ಇದೆಲ್ಲದರ ಮಧ್ಯೆ ಕೂಡ ಏನೆಲ್ಲ ಲೋಪ ಆಗುತ್ತೆ ಅದನ್ನು ಎತ್ತಿಡುವಂತ ಪ್ರಾಮಾಣಿಕ ಕೆಲಸವನ್ನು ವಿರೋಧ ಪಕ್ಷದಲ್ಲಿ ಇಟ್ಕೊಂಡು ನಾವು ಮಾಡಿದ್ದೇವೆ. ಏನಾದ್ರೂ ಬದಲಾವಣೆ ಆಗಬೇಕಿತ್ತಲ್ಲ? ಆದ್ರೆ ನನಗೆ ಬಹಳ ನೋವಾದದ್ದು ಒಂದು ವಿಷಯ. ನಾನು ಹದಿಹರೆಯದ ಭ್ರೂಣ ಹತ್ಯೆ ಬಗ್ಗೆ, ಇವತ್ತು 5,000 ಹೆಣ್ಣಿನ ಭ್ರೂಣ ಹತ್ಯೆ ಆಗಿದೆ. ಅದು ಕಾನೂನು ರೀತಿಯ ಅಪರಾಧ. ನಾನು ರಾಮನಗರಕ್ಕೆ ಹೋದೆ, ಅಲ್ಲಿ DC-ಗೆ ಲೆಟರ್ ಕೊಟ್ಟಿದ್ದೆ. ಮೈಸೂರಿಗೆ ಬಹಳ ಮೇನ್, ಮೈಸೂರಿಂದಲೇ ಬರುವಂಥದ್ದು. ಅಲ್ಲಿ ಒಂದು ಶೆಡ್ಡಲ್ಲಿ ಸ್ಕ್ಯಾನಿಂಗ್ ಎಲ್ಲ ಮಾಡಿ ಅದನ್ನ ನಾನು ಉಲ್ಲೇಖ ಮಾಡ್ಲಿಕ್ಕೆ ಹೋಗ್ತಾ ಇಲ್ಲ. ಇದ್ರ ಬಗ್ಗೆ ನಾನು ಪ್ರಶ್ನೆ ಹಾಕಿದೆ. ನನಗೆ ಬಹಳ ಖುಷಿ ಆಯ್ತು. ಸಂಬಂಧಪಟ್ಟ ಮಂತ್ರಿಗಳು ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ನಿಂತು ಬಹಳ ಚೆನ್ನಾಗಿ ಸ್ಪಂದಿಸಿದ್ರು. ನಾನು ನಿಮ್ಮನ್ನು ಕರೀತೇನೆ, ನೀವು ಮಾತಾಡ್ಬೇಕು, ನಾವು ಇದ್ರಲ್ಲಿ ನಿಲ್ಲಿಸ್ಬೇಕು ಅಂತ ಹೇಳಿದ್ರೆ ಇವತ್ತು ಅದು 5,000ಕ್ಕೆ ತಲುಪಿದೆ. ಬೆರಳಿಗೆ ಅಂದ್ರೆ ಯಾವ ರೀತಿ ನೀವು ಅದನ್ನ ಮುಗಿಸಿ ನಮ್ಮನ್ನು ಕರೀಲಿಲ್ಲ, ನಮ್ಗೂ ಕೇಳಲಿಲ್ಲ, ಅಥವಾ ಏನು ಮಾಡಿದೀರಿ ಅಂತ ನಮ್ಗೆ ಸಹ ಗೊತ್ತಿಲ್ಲ. ಯಾವ ಕೆಲಸದಲ್ಲಿ ಬ್ಯುಸಿ ಇದ್ದಾರೆ? ಹಂಗಾದ್ರೆ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಸಚಿವರಾಗಿರೋದ್ರಿಂದಾಗಿ ಅದ್ರ ಬಗ್ಗೆನೇ ಅಲ್ವಾ ಅವ್ರು ಹೆಚ್ಚಾಗಿ ಫೋಕಸ್ ಆಗ್ಬೇಕಾಗಿರೋದು. ಅವ್ರು ಗೃಹಲಕ್ಷ್ಮಿ ಬ್ಯುಸಿ ಇದ್ದಾರಾ ಹಾಗಾದ್ರೆ? ಗೊತ್ತಿಲ್ಲ ನನಗೆ. ನಾನು ಒಬ್ಬಳು ಮಹಿಳೆಯಾಗಿ ಮಹಿಳೆಯನ್ನ ಟೀಕೆ ಮಾಡ್ಲಿಕ್ಕೆ ಹೋಗುದಿಲ್ಲ, ಆದ್ರೆ ಅವರ ಕಾರ್ಯವೈಖರಿಯನ್ನ ಟೀಕೆ ಮಾಡ್ಲಿಕ್ಕೆ ನಾನು ಇಚ್ಛೆ ಪಡ್ತಾ ಇದ್ದೇನೆ. ಯಾಕೆಂದ್ರೆ ಇವತ್ತು ಕಾಂಗ್ರೆಸ್ ಅಂತ ಕೂಡ್ರೆ ಇಡೀ ಇದರ ಫ್ರಂಟ್ ಪೇಜ್ನಲ್ಲಿ ಬರೋದು ಅದೇ, ಅವ್ರದ್ದು ಮುಖ್ಯಮಂತ್ರಿಗಳ ಚೇರು, ಇದ್ರ ಚೇರು, ಆ ಗಲಾಟೆ, ಈ ಗಲಾಟೆ, ನಿಮ್ಮ ಫ್ರಂಟ್ ಪೇಜ್ ಎಲ್ಲ ಅದೇ. ನಮ್ಗೆ ಫ್ರಂಟ್ ಪೇಜ್ ಆಶೆಯಿಂದ ನೋಡುದು ನಾವು ಏನಾದ್ರೂ ಅಭಿವೃದ್ಧಿದು ಹೊಸ ಹೊಸ ಯೋಜನೆ ಬರ್ಬೋದಂತ ಜನರು ನೋಡಿದ್ರೆ ಇದು ಅವರ ಒಳ ಜಗಳದೇ ಬರ್ತಾ ಇದೆ. ಬಿಡಿ, ಅದರಲ್ಲಿ ನಾನು ಯಾರು ಮುಖ್ಯಮಂತ್ರಿ ಆಗ್ತಾರೆ ಅನ್ನುವ ಪ್ರಶ್ನೆಯನ್ನು ಕೇಳುವಂತ ಅಧಿಕಾರ ಕೂಡ ನನ್ಗೆ ಇಲ್ಲ. ಮತ್ತೆ ನನ್ಗೆ ಅದಕ್ಕೋಸ್ಕರ ಸಮಯ ಚಿಂತನೆ ವ್ಯರ್ಥ ಮಾಡುವುದು ಇಲ್ಲ. ನಮ್ಮ ಚಿಂತನೆ ಇರೋದು ಜನರಿಗೆ ಕೊಡುವಂಥದ್ದು. ಅದ್ರಲ್ಲೂ ಇವತ್ತು ನನ್ಗೆ ಬಹಳ ಮುಖ್ಯವಾಗಿರುವಂಥದ್ದು, ಒಬ್ಬಳ ಮಹಿಳೆ ಈ ರಾಜ್ಯದಲ್ಲಿ ಸುರಕ್ಷಿತವಾಗಿರದಿದ್ರೆ ಈ ರಾಜ್ಯವನ್ನು ಇವರು ಹೇಗೆ ಮುನ್ನಡೆಸ್ತಾರೆ? ಇವತ್ತು ಮಹಿಳೆಯರ ಬಗ್ಗೆ ಇವರ ಬಾಯಲ್ಲೂ ಕೂಡ ಒಳ್ಳೆ ಮಾತು ಬರ್ತಾ ಇಲ್ಲ. ಇವರು ಮಹಿಳೆಯರಿಗೆ ಇವತ್ತು ಕರ್ನಾಟಕ ಅತ್ಯಂತ ಹೆಚ್ಚು ಅತ್ಯಾಚಾರವನ್ನು ಹೊಂದಿದಂತ ಬೆಂಗಳೂರು, ಕರ್ನಾಟಕದಲ್ಲಿ ಬೆಂಗಳೂರೇ ಅಗ್ರ ಸ್ಥಾನವನ್ನು ಹೊಂದಿದೆ. 1,800 ಅತ್ಯಾಚಾರಗಳು ಆಯ್ತು ಅಂತ ಹೇಳಿದ್ರೆ ನೀವು ಲೆಕ್ಕ ಮಾಡಿ, ಕಳೆದ 2.5-3 ವರ್ಷದಲ್ಲಿ ಒಂದು ದಿನಕ್ಕೆ 3 ಅತ್ಯಾಚಾರ ಆಗುತ್ತೆ. ಇವತ್ತು ಬಾಣಂತಿಯರ ಸಾರು, ಇವತ್ತು ಕೋರ್ಟ್ ಚೀಮಾರಿ ಹಾಕಿದೆ ಇವರಿಗೆ. ಕೋರ್ಟ್ ಅಪಹರಣ ಕೇಸ್ ದಾಖಲಾಗುತ್ತೆ, ಆದ್ರೆ ಅದರ ವಿಚಾರಣೆ ನಡೆಯುವುದಿಲ್ಲ, ಕೇಸನ್ನೇ ಕ್ಲೋಸ್ ಮಾಡ್ತಾರೆ. ಸುಮಾರು 16,000 ಅಪಹರಣ ನಡೆದಿದೆ ಅಲ್ಲ, ಕೇಸ್ ಕ್ಲೋಸ್ ಮಾಡ್ತಾರೆ. ಇವತ್ತು ಕೋರ್ಟ್ ಅವರಿಗೆ ಹೇಳ್ತಾ ಇದ್ದಾರೆ, ಅಲ್ಲಿ ಆದ ಚರ್ಚೆ ನನ್ನ ಅಲ್ಲ, ಮಾಹಿತಿ ಸುಳ್ಳು ಹೇಳಿಕೆ. ಕೋರ್ಟ್ ನಲ್ಲಿ 8 ನಿಮಿಷಕ್ಕೆ ಒಂದು ಅಪಹರಣ ಆಗ್ತದೆ ಅಂತ ಹೇಳ್ತಾರೆ. 8 ನಿಮಿಷಕ್ಕೊಂದು ಅಪಹರಣ. ಆಮೇಲೆ ವಿಚಾರಣೆ ಮಾಡಬೇಕು, ನೀವು ಪೊಲೀಸ್ ಇಲಾಖೆಗೆ ಮತ್ತೆ ಇದಕ್ಕೆ ಸರ್ಕಾರಕ್ಕೆ ಇದರ ವಿವರಣೆಯನ್ನು ಕೊಡ್ಬೇಕಂತ ಕೋರ್ಟ್ ಆದೇಶ ಮಾಡಿದೆ.